ಗುಡ್ ಈವ್ನಿಂಗ್ ಎವ್ರಿ ಒನ್. ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಮಾರ್ಕೆಟ್ ಬಗ್ಗೆ ಏನು ಹೇಳಬೇಕಂತಂತಂದರೆ ಮನಸ್ಸೇ ಆಗ್ತಾಯಿಲ್ಲ. ಸೊ ಸಮ್ಟೈಮ್ಸ್ ಏನೂ ಮಾಡೋಕ್ಕಾಗಲ್ಲ, ಇದೇ ರೀತಿ ವರ್ಕ್ ಮಾಡ್ತಾ ಇರುತ್ತೆ ಮಾರ್ಕೆಟ್. ಓಕೆನಾ. ಸೊ ನಿನ್ನೆ ಒಂದು ಹೇಳಿದ್ದೆ ನಾನು ನಿಮಗೆ 15 ಮಿನಿಟ್ಸ್ ಕ್ಯಾಂಡಲಲ್ಲಿ. ಓಕೆನಾ, ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ, ಇದ್ರ ಜೊತೆ ವರ್ಕ್ ಮಾಡಿ ಅಂತ. ಓಕೆನಾ. ಸೊ ಈ ಲೈನ್ ಕೆಳಗಡೆ ಇದೊಂದು ಚೂರು ಎಕ್ಸಸ್ ಬಂತು. ನಾನು ಅಂದ್ಕೊಂಡಿದ್ದೆ ಎಲ್ಲಾದರೂ, ನಾನು ಹೇಳಿದ್ದೆ ನಾನು 130 ಮೇಲ್ಗಡೆ ನೀವು ಕಾಲ್ ಆಪ್ಷನ್ ನೋಡಿ ಅಂತ. ನಾನು ಸ್ವಲ್ಪ ಇದ್ದು ಫಾಸ್ಟಾಗಿ ಮೂಮೆಂಟ್ ಬಂದ ತಕ್ಷಣ ನಾನು ಎಲ್ಲಿ ಕೆಳಗಡೆ ನೀವು ಕುತ್ಕೊಂಡ್ಬಿಡ್ತೀರಾ ಅಂತ. ಬಟ್ ನಾನು ಕ್ಲಿಯರಾಗಿತ್ತು. ಓಕೆನಾ, 26,000 ಕೆಳಗಡೆ ನಾನು ಪುಟ್ಟಲ್ಲಿ ನೋಡ್ತಿದ್ದೀನಿ. ಬೇಕಾದ್ರೆ ನೀವು 130 ಬ್ರೇಕ್ ಆದರೆ ಬೇಕಾದ್ರೆ ನಾನು ಕುತ್ಕೋಬೋದು, ಬಟ್ ನನಗಿದು ಇಷ್ಟ ಇಲ್ಲ ಅಂತ. ಸೊ ನನಗೆ ಅದೊಂದೇ ಭಯ ಆಯಿತು. ಬಟ್ ಕ್ಲಿಯರಾಗಿ ಒಳ್ಳೆಯದೇ ಆಯಿತು. ಸಡನ್ನಾಗಿ ಮೇಲೆ ಹೋಗ್ಬಿಡ್ತು, ಒಳ್ಳೆಯದೇ ಆಯಿತು. ಅದು ಇಲ್ಲ ಅಂತಂತಂದರೆ ನಾನು ಎಲ್ಲಿ ಕುತ್ಕೋತೀರೇನೋ ಈ ಕ್ಯಾಂಡಲಲ್ಲಿ ಅನ್ನೋದು ಭಯ ಆಯಿತು ನನಗೆ ಕೆಳಗಡೆ. ಓಕೆನಾ. ಸೊ ಅದಕ್ಕೆ ನಾನು ಸುಮ್ಮನೆ ಈಗ ಮತ್ತೆ ನೋಡಿ ಲೈವ್ ಸೆಕ್ಷನಲ್ಲಿ ಬಂದುಬಿಟ್ಟು ಮತ್ತೆ ಅದನ್ನು ಹೇಳೋದು, ಮತ್ತು ನೀವು ಕಾಯ್ತಾ ಇರ್ತಾರೆ ಏನಾದರೂ ಟ್ರೇಡ್ ಸಿಗುತ್ತೆ ಅಂತ. ಯೂಸೇ ಇಲ್ಲ. ಅದಕ್ಕೆ ನಾನು ಇವತ್ತು ಲೈವ್ ಸೆಕ್ಷನಲ್ಲಿ ಬೇಕಂತಲೇ ನಾನು ಲೈವ್ ಸೆಕ್ಷನ್ನು ಮಾಡಲಿಲ್ಲ ಇವತ್ತು. ಸೊ ಯಾಕಂತಂದರೆ 12 ಗಂಟೆ ಆದಮೇಲೂ ಸಿಗುತ್ತೆ ಅನ್ನೋದು ಇರಲಿಲ್ಲ. ಹೌದಾ, ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ ನಾನು ನಿಮಗೆ. ಹೌದಾ, 11 ಗಂಟೆನೋ ಅಥವಾ 12 ಗಂಟೆನೋ ಸುಮಾರು ನಾವು ಎಕ್ಸ್ಪೈರಿ ದಿನ ನಾವು ಬೇಕಾದ್ರೆ ಟ್ರೇಡ್ ಮಾಡೋಣ ಅಂತ. ಸೊ ಇವತ್ತು ಇವೆರಡು ಟೈಮಲ್ಲೂ ನನಗೇನೋ ಎಕ್ಸ್ಪೆಕ್ಟೇಷನ್ನು ಕಾಣಿಸ್ಲೇ ಇಲ್ಲ, ಬೇರೆದೇನೂ ಕಾಣಿಸ್ಲೇ ಇಲ್ಲ. ಹೌದಾ. ಸೊ ಈ ರೀತಿ ಡಿಕೆ ಆಗ್ತಾನೇ ಇತ್ತು. ಹೌದು, ಅದರಲ್ಲಿ ಬೇರೆ ಎಕ್ಸ್ಪೈರಿ ಬೇರೆ. ಹೌದು, ಅದಕ್ಕೆ ಸುಮ್ಮನೆ ಯಾಕಪ್ಪ ಅಂತ ನಾನೇನು ಕೊಡೋಕ್ಕೆ ಇಷ್ಟನೇ ಇರಲಿಲ್ಲ. ಸೊ ನೀವು ಬೇಕಾದರೆ ನೀವು 5 ಮಿನಿಟ್ಸಲ್ಲಿ ನೋಡಿಬಿಟ್ಟು ನೀವು ನೋಡಿ, 5 ಮಿನಿಟ್ಸಲ್ಲಿ ಏನೂ ಇಲ್ಲ ಇಲ್ಲಿ ನೋಡಿ. ಸುಮ್ಮನೆ ಒಂದು ಲೈನಲ್ಲಿ ಏನೋ ವರ್ಕ್ ಮಾಡ್ತಾ ಇದೇನೋ ಅಂತ ಅನ್ನಿಸ್ತಾ ಇದೆ. ಸೊ ಈಗ ಇದನ್ನು ಬಿಟ್ಬಿಡಿ, ವೀಕ್ ಅಂತೂ ಎಂಡ್ ಆಯಿತು. ನಾಳೆಯಿಂದ ಬೇಕಾದರೆ ನೋಡೋಣ. ನಾಳೆನೂ ನಾನೇನು ದೊಡ್ಡ ಟಾರ್ಗೆಟ್ ಏನು ನೋಡ್ತಾ ಇಲ್ಲ. ಆದರೂ ನಾನು ನಿಮ್ಗೊಂದು ಲೆವೆಲ್ ಕೊಡಲೇಬೇಕು, ಅನಾಲಿಸಿಸ್ ಮಾಡಲೇಬೇಕು. ಸೊ ಸ್ವಲ್ಪ ದಿನ ನೀವು ಬೆಟ್ರ್ ಅಂತಂದರೆ ಮಾರ್ಕೆಟಿಂದ ಬೈಯಿಂಗಲ್ಲಿ ಏನಿದ್ದೀರೋ, ಸೊ ಅವ್ರು ಸ್ವಲ್ಪ ಬೆಟ್ರ್ ದೂರ ಇರೋದೇ ಬೆಟ್ರು ಅಂತ ನನಗೆ ಅನಿಸುತ್ತೆ ಮಾರ್ಕೆಟಿಂದ. ಇಲ್ಲ ಅಂತಂದರೆ ಒಂದೇ ಲಾಟಲ್ಲಿ ಟ್ರೈ ಮಾಡಿ. ಓಕೆನಾ. ಕಾಲಲ್ಲಿ ಬೇಕಾದರೂ ಒಂದು ಲಾಟಲ್ಲಿ ಟ್ರೈ ಮಾಡಿ, ಪುಟ್ಟಲ್ಲಿ ಬೇಕಾದರೂ ಒಂದು ಲಾಟಲ್ಲಿ ಟ್ರೈ ಮಾಡಿ. ನಂದು ಕ್ಲಿಯರ್ ಆಗಿತ್ತು ನೀವು ಮೇಲ್ಗಡೆ ಬೇಕಾದರೆ ನಾನು ಹೋಗೋಕ್ಕೆ ರೆಡಿ ಇದ್ದೀನಿ, ಕೆಳಗಡೆ ಮಾತ್ರ ನಾನು ಟೋಟಲಿ ಅವಾಯ್ಡ್ ಮಾಡ್ತೀನಿ ಅಂತ. ಸೊ ಮೇಲ್ಗಡೆನೇ ಮಾರ್ಕೆಟ್ ಸಸ್ಟೈನ್ ಆಗಿದೆ, ಅದೊಂದು ಒಳ್ಳೆಯದೇ ಆಗಿದೆ. ಸೊ ಸ್ವಲ್ಪ ದಿನವರೆಗೂ ಚೆನ್ನಾಗಿ ಮೂಮೆಂಟ್ ಆಗೋವರೆಗೂ, ಯಾಕಂತಂತಂದರೆ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಡೇ ಕ್ಯಾಂಡಲಲ್ಲಿ ಒಂದು ಚೂರು ಬ್ರೇಕು ಆಗ್ತಾಯಿಲ್ಲ, ಕೆಳಗೂ ಬರ್ತಾಯಿಲ್ಲ, ರೀಟೆಸ್ಟ್ ಅನ್ನೋದು ಇಲ್ಲ ಪ್ರಾಪರಾಗಿ. ಆಮೇಲೆ ನಾನು ನಿಮಗೆ ಇದೇ ಹೇಳ್ತಾ ಇದ್ದೆ, ನಾನು ಮೊನ್ನೆ ಒಂದು ಬಾಕ್ಸು ಹಾಕಿ ಕೊಟ್ಟಿದ್ದೆ. ಹೌದಾ, ಯಾವುದು ಇದು ರೇಂಜಲ್ಲಿ ಅಂತ ನೋಡಿ. ಮತ್ತೆ ಮೇಲ್ಗಡೆ ಬಂತು ಇಲ್ಲೇ ಸಸ್ಟೈನ್. ಸೊ ಇಲ್ಲಿಂದ ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ ಈ ರೀತಿ ಏನೋ ಬಾಕ್ಸ್ ಹಾಕಿದೆ ಇಲ್ಲೇ ಮೇಲ್ಗಡೆ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡ್ತಾಯಿದೆ ಅಂತ. ಸೊ ಇದನ್ನೆಲ್ಲ ಬಿಟ್ಬಿಡಿ, ಸ್ವಲ್ಪ ದಿನ ದೂರ ಇರೋದೇ ಚೆನ್ನಾಗಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಸುಮ್ಮನೆ ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತೀರ ನೀವು ಇಂಥ ದಿನದಲ್ಲಿ. ಹೌದಾ. ಸೊ ಒಂಚೂರು ಆರಾಮಾಗಿ ಇದ್ಬಿಡಿ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ಮಾರ್ಕೆಟ್ ಬಗ್ಗೆ. ಬೇಕಾದರೆ ಹೇಳ್ತಾ ಇದ್ದೀನಲ್ಲ, ಕಾಲಲ್ಲಿ ಬೇಕಾದ್ರೆ ಒಂದು ಟ್ರೇಡ್ ಮಾಡಿ, ಪುಟ್ಟಲ್ಲಿ ಒಂದು ಟ್ರೇಡ್ ಮಾಡಿ, ಒಂದೊಂದು ಲಾಟಲ್ಲಿ 2 ಕಡೆ ಹೆಸರಾದರೆ ಸುಮ್ಮನೆ ಬಿಟ್ಬಿಡಿ. ಮಾಡೋಕ್ಕೂ ತಿರುಗಿ ನೋಡೋಕ್ಕೂ ಹೋಗ್ಬೇಡಿ. ಅಟ್ಲೀಸ್ಟ್ 1 ಅವರ್, ಆಫ್ಟರ್ 1 ಅವರ್ ಆದರೂ ನೀವು ಟ್ರೇಡ್ ಮಾಡಿ. ಓಕೆನಾ. 10:30 ಓಕೆ, 10:30 ಆದಮೇಲೆ ಒಂದು ಎಕ್ಸಿಕ್ಯೂಟ್ ಮಾಡಿ. ಓಕೆನಾ. ಪ್ರೈಸ್ ಸೆಕ್ಷನ್ ನೋಡ್ಕೊಳ್ಳಿ. ಓಕೆ, ಇದು ಮೇಲ್ಗಡೆ ಹೋಗೋಂಥ ಚಾನ್ಸಸ್ ಇದೆ ಅಂತ. ಓಕೆ, ಒಂದು ಕಾಲ್ ಕಡೆ ಟ್ರೈ ಮಾಡಿ. ಮತ್ತೆ ಏನು ಮಾಡಿ, ಇಲ್ಲ ಕೆಳಗಡೆ ಬರ್ತಾಯಿದೆ ಅಂದ್ಕೊಳ್ಳಿ. ಓಕೆನಾ. ಸೊ 10:30 ಕ್ಯಾಂಡಲ್ ನೋಡ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳೋಕೆ ನೋಡಿ ಪುಟ್ಟಲ್ಲಿ. ಓಕೆ, ಈ ರೀತಿ ಟ್ರೈ ಮಾಡಿ. ಇಲ್ಲಾಂದ್ರೆ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಇದ್ಬಿಡಿ. ನಾನು ಬೇಕಾದರೆ ಯಾವಾಗಲೂ ಮತ್ತೆ ಮಾರ್ಕೆಟ್ ಚೆನ್ನಾಗಿದ್ದರೆ ಮತ್ತೆ ನಾನು ಹೇಳ್ತೀನಿ. ಸೊ ಬೆಟ್ರು ಈಗ ನೆಕ್ಸ್ಟು ನಾಳೆ ಚಾರ್ಟ್ ಅಂತ ನೋಡು, ಮೇಲ್ಗಡೆನೇ ಇದೆ. ಹೌದಾ, ಈ ರೀತಿಯೇ ಇದೆ ಮೇಲ್ಗಡೆನೇ ಅಂತ. ಸೊ ಕೆಳಗಡೆ ವ್ಯೂ ಅಂತೂ ಏನೂ ಕಾಣಿಸ್ತಾ ಇಲ್ಲ. ಬಟ್ ಆದರೂ ಅನಾಲಿಸಿಸ್ ನೋಡೋಣ ಒಂದು ಸತಿ ಏನಾಗುತ್ತೆ ಅಂಥೇಳಿ. ಸೊ ಇದೊಂದು ಲೈನ್ ಹಾಕ್ಕೊಳ್ಳಿ. ಓಕೆ, ಈ ಲೈನ್ ಹಾಕ್ಕೊಂಬಿಡಿ. ಈ ಲೈನ್ ಬಂದುಬಿಟ್ಟು 170 ಲೈನ್ ಆಗಿರುತ್ತೆ. ಅಂದರೆ ಇದೊಂಥರ ಸಪೋರ್ಟ್ ಲೈನ್ ಅಂತ ಅಂದ್ಕೊಂಬಿಡಿ. 170 ಇದ್ರ ಮೇಲ್ಗಡೆ ಸಸ್ಟೈನ್ ಆಗಿಬಿಟ್ಟು 240 ಏನಾದರೂ ಬ್ರೇಕ್ ಆದರೆ ಮೇಲ್ಗಡೆ ಬಂದುಬಿಟ್ಟು 350. ಇವತ್ತು ಟಾರ್ಗೆಟು ಜಾಸ್ತಿ ಕೊಟ್ಟಿದ್ದೆ, ನಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಹೋಗುತ್ತೆ ಅಂತ. ಅದಕ್ಕೆ ನಾನು ನಿಮ್ಗೆ ಏನು ಹೇಳಿದೆ ಅದನ್ನು ಮಾತಾಡ್ತೀನಿ ಈಗ. ಯಾಕಂದರೆ 230 ಹೇಳಿದ್ದೆ ನಾನು ನಿಮ್ಗೆ ಟಾರ್ಗೆಟ್. ಇದೊಂದು ಹೇಳೋದು ನೆನಪೋಯ್ತು. ಸೊ 230 ಹೇಳಿದೆ ಅಂಥೇಳಿ ನಾನು ಹೇಳ್ತಾ ಇಲ್ಲ. ಓಕೆನಾ. ಅಂದರೆ 230ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಬಟ್ ಬಂತು, ಪ್ರೈಸ್ ಬಂತು, ನಾನು ಹೇಳ್ತಾ ಇಲ್ಲ. ನಾನು ಕೊಟ್ಟಿರೋ ಟಾರ್ಗೆಟ್ ಬಂತು, ಬಟ್ ವೇಸ್ಟ್, ಟೋಟಲಿ ಮಾರ್ಕೆಟ್ ಅನ್ನೋದು ವೇಸ್ಟ್. ಯಾಕಂದ್ರೆ ಪ್ರೈಸ್ ಆ್ಯಕ್ಷನೇ ಇಲ್ಲ ಅಲ್ಲಿ. ಹೌದಾ. ನೀವೊಂದು 70 ರೂಪಾಯಿ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ನಾನು ಅದೇ ಹೇಳಿದೆ, ನಾನು ನಿಮ್ಗೆ 70 ರೂಪಾಯಿ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಓಕೆನಾ. 70 ರೂಪಾಯಿ ತೊಗೊಂಡಿದ್ದೀರಾ, ಯಾವುದೋ ಒಂದು 40 ರೂಪಾಯಿ ಇರೋದೇನೋ ತೊಗೊಂಡಿದ್ದೀರಿ, ಇಲ್ಲ 70 ರೂಪಾಯಿ ಇರೋದು ತೊಗೊಂಡಿದ್ದೀರಿ. ಇದು ನೀವು ಬರೋವರೆಗೂ ಅಟ್ಲೀಸ್ಟ್ ನಾನು ಅದೇ ಹೇಳಿದ್ನಲ್ಲ, ಡಬಲ್
1:1 ಅಟ್ಲೀಸ್ಟ್ ಡಬಲ್ ಆಗೋವರೆಗಾದರೂ ಕೂತ್ಕೊಳ್ಳಿ ಅಂತ. ಅದು ಆಗೇ ಇಲ್ಲ ಅಂತಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಹೌದಾ, ಈ 230 ಬಂತು, ಹೌದಾ, ನಮ್ಮ ಲೆವೆಲ್ ಅಂತೂ ಬಂತು, 230 ಕೊಟ್ಟಿರೋ ಲೆವೆಲ್ ಬಂತು, ರೆಸ್ಪೆಕ್ಟ್ ಮಾಡಿತ್ತು ಮಾರ್ಕೆಟ್, ಇಲ್ಲಿಂದ ಅಲ್ಲಿಗೆ ಹೋದೆ ಅಂತ. ಬಟ್ ಏನಾಯಿತು ಅಂತಂತಂದರೆ ಪ್ರೀಮಿಯಮ್ ಇರಲಿಲ್ಲ, ಹೌದಾ, ಪ್ರೈಸಲ್ಲಿ ಯಾವುದೇ ಪ್ರೀಮಿಯಮ್ ಇರಲಿಲ್ಲ. ಸೊ ಇಂಥ ಟೈಮಲ್ಲಿ ಅವಾಯ್ಡೇ ಮಾಡೋದು ಬೆಸ್ಟ್ ಮಾರ್ಕೆಟನ್ನು. ಸೊ ನಾಳೆ ಅದೇ 170 ಸಪೋರ್ಟು ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಬಂದುಬಿಟ್ಟು 240 ಲೆವೆಲ್ ಮೇಲ್ಗಡೆ ಹೋಯಿತು ಅಂತಂದರೆ 350 ಟಾರ್ಗೆಟ್ ಮಾಡಿ ಮೇಲ್ಗಡೆ, ಹೌದಾ. ಮತ್ತು ಹೇಳ್ತಾ ಇದ್ದೀನಿ, ಒಂದು ಲಾಟಲ್ಲೇ ಟ್ರೈ ಮಾಡಿ. ಓಕೆ, ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಕಾಲ್ ಕಡೆ, ಪುಟ್ ಕಡೆನೂ ಸೇಮ್, ಒಂದು ಲಾಟಲ್ಲೇ ಪುಟ್ ಕಡೆನೂ ಸೇಮ್ ಕ್ವಾಂಟಿಟಿ. ಈ ಲೆವೆಲು ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಓಕೆ, ಈ ಲೆವೆಲ್ ಕೆಳಗಡೆ ಸಸ್ಟೈನ್ ಆಯಿತು, ಇಲ್ಲಿ ನೋಡಿ ಈ ರೀತಿ ಸಸ್ಟೈನಾಗಿ ಮೇಲ್ಗಡೆ ಹೋಯಿತು, 240 ಬ್ರೇಕ್ ಮಾಡ್ಕೊಂಡ್ರೆ 350. ಇದೇ ಲೆವೆಲ್ ಸಸ್ಟೈನ್ ಆಗಿಬಿಟ್ಟು 26,080 ಲೆವೆಲ್ ಏನಾದರೂ ಬ್ರೇಕ್ ಆದರೆ, ಕೆಳಗಡೆ ನೋಡ್ತಾ ಇಲ್ಲ ಆದರೂ ನಾನು ನಿಮಗೆ ಒಂದು ಹೇಳ್ತಾ ಇದ್ದೀನಿ, ಒಂದು 980 ಅಂದ್ಕೊಳ್ಳಿ, 100 ಪಾಯಿಂಟ್. ಇದೂ ಬೇಡ, ಇಲ್ಲಿಂದ ಎಷ್ಟು ಅಂತಂದ್ರೆ ಒಂದು 70 ಪಾಯಿಂಟ್ ಅಷ್ಟೇ ಕೊಡ್ತೀನಿ, ಬೇಕಂತ ಕಮ್ಮಿನೇ ಕೊಡ್ತೀನಿ ನಾನು ನಿಮಗೆ. ಓಕೆ, ಸೊ 70 ಪಾಯಿಂಟಿಗೆ ಬುಕ್ ಮಾಡ್ಕೊಂಡು ಹೊರಗೆ ಬಂದುಬಿಡಿ. ಇಲ್ಲಿನೂ ಒಂದೇ ಲಾಟಲ್ಲೇ ಟ್ರೈ ಮಾಡಿ. ಓಕೆ, ಒಂದೇ ಲಾಟಲ್ಲೇ. ಇದ್ರ ಬಿಟ್ಟರೆ ಮತ್ತೇನು ಮಾರ್ಕೆಟ್ ಹೇಳೋಂಥ ಚಾನ್ಸೇ ಇಲ್ಲ, ಬೇರೆ ಲೆವೆಲ್ ಎಲ್ಲ ಏನೂ ಇಲ್ಲ. ಸೊ ಕ್ಲಿಯರಾಗಿ ಲಾಸ್ಟ್ ಫೈನಲಾಗಿ ಹೇಳ್ಬಿಡ್ತೀನಿ, 170 ಮೇಲ್ಗಡೆ ಸಸ್ಟೈನ್ ಆಗಿ 240 ಬ್ರೇಕ್ ಆದರೆ 350 ಲೆವೆಲ್. ಇಲ್ಲಿ ಕೆಳಗಡೆ ಏನಾದರೂ ಸಸ್ಟೈನ್ ಆಗಿಬಿಟ್ಟು, ಓಕೆ, 26,080 ಬ್ರೇಕ್ ಆದರೆ, ಓಕೆ, ಕೆಳಗಡೆ ಟಾರ್ಗೆಟ್ ಬಂದುಬಿಟ್ಟು 70 ಪಾಯಿಂಟ್ಸ್ ಅಷ್ಟೇ, ಕ್ಲಿಯರಾಗಿ. ಇದು ಪುಟ್ಟು, ಇದು ಕಾಲ್. ಟೋಟಲಿ ಪುಟ್ ಕಡೆ ಅವಾಯ್ಡ್ ಮಾಡ್ತೀನಿ, ಬೇಕಾದರೆ ಕಾಲ್ ಕಡೆ ಬೇಕಾದರೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಏನು ಮಾಡಿ, ಕೆಳಗಡೆ ಬರ್ತಾ ಇರುತ್ತಾ ಏನಾದರೂ ಒಂದು 2 ಗ್ರೀನ್ ಕ್ಯಾಂಡಲ್ ಕಾಣ್ತು ಅಂದ್ಕೊಳ್ಳಿ. ಓಕೆ, ನಾವು ಒಂದು ಟೆಸ್ಟ್ ಮಾಡೋಕ್ಕೆ ಬಿಡಿ, ಒಂದು ಸ್ವಲ್ಪ ಒಂಚೂರು ಈ ರೀತಿ. ಓಕೆ, ಈ ರೀತಿ ಡಬ್ಲ್ಯೂ ಪ್ಯಾಟ್ರನ್ ಅಲ್ಲಿ ಬಂದಾಗ ಏನು ಮಾಡಿ, ಹಿಂಗೆ ಡಬಲ್ ಬಾಟಮ್ ಆದಾಗ ಇಲ್ಲೇನು ಮಾಡಿ, ಒಂದು ಕಾಲ್ ಟ್ರೈ ಮಾಡಿ. ಇಲ್ಲಾಂದರೆ ಈ ಲೆವೆಲ್ ಬ್ರೇಕ್ ಆದಾಗ ಬೇಕಾದರೆ ಇಲ್ಲೊಂದು ಕಾಲ್ ಎಕ್ಸಿಕ್ಯೂಟ್ ಮಾಡಿ. ಇಲ್ಲಿ ಈ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲ ಈ ಲೆವೆಲಲ್ಲೇ, ಇಲ್ಲಿಂದನೇ ನಾನು 26ಇಂದನೇ ಹಿಂಗೆ ರಿವರ್ಸ್ ಆಗ್ತಾಯಿತ್ತು ಅಂದ್ಕೊಳ್ಳಿ. ಓಕೆ, ಇಲ್ಲಿವರೆಗೂ ಬರೋವರೆಗೂ ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಬೇಡಿ ಪುಟ್ ಕಡೆ. ಇಲ್ಲಿ ಬಂದಾಗ ಮತ್ತೆ ರಿವರ್ಸ್ ಆಗ್ತಾಯಿತ್ತು ಮಾರ್ಕೆಟು ಅಂತಂದರೆ ಆ ಮಾರ್ಕೆಟ್ನ ತೊಗೊಂಡೋಗಿ ಎಲ್ಲಿವರೆಗೂ ಅಂತಂದರೆ ಈ ಲೆವೆಲ್ವರೆಗೂ. ಸ್ವಲ್ಪ ಒಂದು ಚೂರಲ್ಲಿ 170 ಹತ್ರ ಒಂದು ಸ್ವಲ್ಪ ಕಾಡಿಸುತ್ತೆ ನಿಮಗೆ. ಓಕೆ, ಇಂಥ ಟೈಮಲ್ಲಿ ಕಾಮನ್ ಇದೆಯಲ್ಲ ಕಾಡಿಸೋದು. ಸೊ ಯಾಕಂದ್ರೆ ಮಾರ್ಕೆಟ್ ಮಾಡ್ತಾನೆ ಇದೆ, ಅದೇ ಬಿಹೇವಿಯರ್ ಮಾಡ್ತಾಯಿದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ 170 ಹತ್ರ ಮತ್ತೆ ಕಾಡಿಸುತ್ತೆ ನಿಮಗೆ, ಹೌದಾ. ಇಲ್ಲಿ 100 ರೂಪಾಯಿ ಬೈ ಮಾಡಿರ್ತಾರೆ, ಇಲ್ಲಿ ಕಾಡಿಸುತ್ತೆ, ನಾಳೆ ಬೇರೆ ಡಿಕೆನೂ ಇರೋಂಗಿಲ್ಲ ನಿಮಗೆ ಅಂಥದ್ದೇನು. ಬಟ್ ಇಲ್ಲಿ ನೀವು ಬಂದಾಗ 120 ಏನೋ ಆಗಿರುತ್ತೆ ಅಂದ್ಕೊಳ್ಳಿ, ಇಲ್ಲ 140 ಆಗಿರುತ್ತೆ ಅಂದ್ಕೊಳ್ಳಿ. ಇಲ್ಲಿ ಬಂದು ಮತ್ತೇನಾಗುತ್ತೆ, 20 ರೂಪೀಸ್ ಒಮ್ಮೆ ನಿಮಗೆ ಮೈನಸ್ ಆಗೋ ಚಾನ್ಸಸ್ ಕಾಣಿಸ್ತಾ ಇರುತ್ತೆ. ಸೊ ಆದರೂ ಭಯ ಪಡಬೇಕಾಗಿಲ್ಲ, ನೀವು ಫಿಕ್ಸ್ ಆಗಿರ್ತಾರೆ ಎಲ್ಲಿ ಅಂತಂದರೆ 75 ನಾನು ಎಕ್ಸಿಟ್ ಆಗ್ತೀನಿ ಅಂತ. ಸೊ ಅವಾಗ ಬಂದಾಗ ಇಲ್ಲಿ 240 ಬುಕ್ ಮಾಡಿಕೊಂಡು ಹೊರಗೆ ಬಂದುಬಿಡಿ, ಆ ರೀತಿ ಆಗ್ತಾ ಇದೆ. ಸೊ ಇದು ಸಿಂಪಲಾಗಿ ಇಟ್ಬಿಡಿ ಮಾರ್ಕೆಟ್. ಓಕೆ, ಇಷ್ಟೇ. ಮತ್ತು ಅದು ಬಿಟ್ಟು ಬೇರೆ ಜಾಸ್ತಿ ಹೇಳೋಕ್ಕೂ ಇಷ್ಟ ಇಲ್ಲ, ಯಾಕಂದರೆ ಮಾರ್ಕೆಟು ಬಿಹೇವಿಯರ್ ಅದೇ ರೀತಿ ಮಾಡ್ತಾಯಿದೆ, ತುಂಬ ರ್ಯಾಂಡಮ್ ವರ್ಕಪ್ ಮಾಡ್ತಾಯಿದೆ. ಇಲ್ಲಿ ನೋಡಿ, ಏನಿದು ಏನೂ ಇಲ್ಲ ಪ್ರೈಸ್ ಆ್ಯಕ್ಷನ್. ನೀವು ಎಷ್ಟೇ ದೊಡ್ಡ ಲೆಂತ್ ಮಾಡಿ ನೋಡಿದ್ರು ಒಂದೇ ಲೈನಲ್ಲಿ ವರ್ಕ್. ಇಲ್ಲಿ ನೋಡಿ, ಇದೇನಂತೀವಿ, ಏನು ನೋಡೋಕ್ಕೆ ಆಗೋಲ್ಲ, ಕ್ಯಾಂಡಲ್ ನೋಡೋಕ್ಕೂ ಆಗೋಲ್ಲ, ಆ ರೀತಿ ಆಗಿಬಿಟ್ಟಿದೆ ಕ್ಯಾಂಡಲ್ ಎಲ್ಲ. ಅದೇ ಈ ರೀತಿ ಇರ್ಬೇಕು ಕ್ಯಾಂಡಲ್ಸ್. ಇಲ್ಲಿ ನೋಡಿ, ದೊಡ್ಡ ಕ್ಯಾಂಡಲ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಮೂಮೆಂಟ್ ಮಾಡೋಕ್ಕೆ. ಚಿಕ್ಕದಾಗಿದ್ದಾಗ ಏನೂ ಮಾಡೋಕ್ಕೆ ಇಷ್ಟನೂ ಆಗಂಗಿಲ್ಲ, ಹೌದಾ. ಸೊ ಸಿಂಪಲಾಗಿ ಇಟ್ಬಿಡಿ. ಇಲ್ಲಿ ನೋಡಿ, ಸುಮ್ಮನೆ ಚಿಕ್ಕ ಕ್ಯಾಂಡಲ್ ಹಾಕ್ಕೊಂಡು ಒಂದೇ ರೇಂಜಲ್ಲಿದೆ. 2 ದಿನ ಕಳೆದ್ರೂ ಇಲ್ಲಿ ನೋಡಿ 25,900ಇಂದ, ಓಕೆ, 25 ಇದು 2 ದಿನ ಅಲ್ಲ ಒಂದೇ ದಿನ. ಓಕೆ, 19 ಒನ್ ಡೇದಿದೆ ಇದು. ಓಕೆ, 25,980 ನೋಡಿ, ಬರೀ 80 ಪಾಯಿಂಟ್ಸ್ ಡಿಫ್ರೆನ್ಸ್ ಇದೆ, ಹೌದಾ. ಇದು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇವತ್ತಿಂದು ಮೇಲ್ಗಡೆ, ಇಲ್ಲಿ ನೋಡಿ ಮೇಲ್ಗಡೆನು ಎಲ್ಲಿದೆ, ಇಲ್ಲಿ ನೋಡಿ 26 ಇಲ್ಲಿದೆ ನೋಡಿ, 2650, ಹೌದಾ. ಮಾರ್ಕೆಟಲ್ಲಿ ಕ್ಲೋಸ್ ಆಯಿತು 160 ಹತ್ರ. ಇದೇ ರೀತಿ ಸಣ್ಣದು ಪಾಯಿಂಟ್ ಕೊಡ್ತಾಯಿದೆ, ದೊಡ್ಡ ರೇಂಜ್ ಕೊಡ್ತಾನೇ ಇಲ್ಲ. ಇವತ್ತು ಹಾಗೆ ಇಲ್ಲಿ ನೋಡಿ, ಇಲ್ಲಿಂದ 130, ಓಕೆ, ಈ ಲೆವೆಲ್ 130, ಇಲ್ಲಿ ಮತ್ತು 230. ಸೊ ಬೇಕಾಗಿಲ್ಲ ನಮಗೆ, ಇದೆಲ್ಲ ಮರ್ತು ಬಿಡೋಣ. ಸೊ ಅದಕ್ಕೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ. ಇದಕ್ಕಿಂತಲೂ ನಾನು ಜಾಸ್ತಿ ಏನೂ ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ.
ಸೊ ಇದ್ರ ಮೇಲೆ ನಿಮ್ಮ ಇಷ್ಟ, ನೀವೇನಾದರೂ ಮಾಡಿ. ಆ್ಯಕ್ಚುಲಿ ಎನಾಲೈಸಿಸ್ ಮಾಡೋಕ್ಕೂ ನನಗೆ ಇಷ್ಟ ಆಗ್ತಾಯಿಲ್ಲ, ಆ ರೀತಿ ಬಿಹೇವ್ ಮಾಡ್ತಾಯಿದೆ ಮಾರ್ಕೆಟ್. ಆದರೂ ನಿಮಗೊಂದು ಲೆವೆಲ್ ಕೊಡೋಣ, ಅಟ್ಲೀಸ್ಟ್ ನಿಮ್ಮ ಮನಿ ಆದರೂ ಸೇವ್ ಆಗುತ್ತೆ, ಕ್ಯಾಪಿಟಲ್ ಆದರೂ ಸೇವ್ ಮಾಡ್ತೀರಿ ಅಂತ ಲೆವೆಲ್ ಕೊಡ್ತಾಯಿದ್ದೀನಿ. ಸೊ ಟೇಕ್ ಕೇರ್, ಬಿ ಹ್ಯಾಪಿ. ಖಂಡಿತ ಒಂದಿಲ್ಲ ಒಂದಿನ ಬಂದೇ ಬರುತ್ತೆ ಮಾರ್ಕೆಟು, ಒಳ್ಳೆ ಟಾರ್ಗೆಟ್ ಸಿಕ್ಕೇ ಸಿಗುತ್ತೆ ನಿಮಗೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಸ್ವಲ್ಪ ಉದ್ದ ಆದರೂ ಪರವಾಗಿಲ್ಲ, ಒಂದು ನಿಮಿಷ ಅದನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ಎಷ್ಟು ನಿಮಗೆ ಸತಾಸುತ್ತಲ್ಲ ಮಾರ್ಕೆಟು, ಈ ರೀತಿ ಎಷ್ಟು ಸತಾಸುತ್ತಲ್ಲ. ಏನೋ ಒಂದು ದೊಡ್ಡ ಮೂವ್ ಇದೆ ಅಂತ ಅಂದ್ಕೊಂಬಿಡಿ. ಯಾವಾಗಲೂ ನೀವು ಈಗ ಅಂತಲ್ಲ, ಯಾವಾಗಲೂ ಬೇಕಾದರೆ ಒಂದು ಬ್ಯಾಕ್ ಟೆಸ್ಟು ಎಲ್ಲಾದರೂ ತೋರಿಸ್ಬಿಡ್ತೀನಿ, ಒಂದು ನಿಮಿಷ ಇರು. ಎಷ್ಟು ಇಲ್ಲಿ ನೋಡಿ, ಓಕೆನಾ, ಇಲ್ಲಿದೆ ನೋಡಿ ಬಾಕ್ಸ್. ಓಕೆ, ಎಲ್ಲಿಂದ ಅಂತಂತಂದರೆ ಇಲ್ಲಿ ಮೇ ಆದಮೇಲೆ ಜೂನ್ ಇರಬೇಕು. ಜೂನಿಂದ ಫುಲ್ ಮಂತೆ ತೆಗೆದಿದೆ ಅಂದ್ಕೊಳ್ಳಿ. ಇದು ಡೇ ಕ್ಯಾಂಡಲ್ ಇದೆ, ಇಲ್ಲಿ ಬೇಕಾದ್ರೆ ನೋಡಿ ನೀವು. ಡೇ ಕ್ಯಾಂಡಲ್ ಸಸ್ಟೈನ್ ಮಾಡಿತ್ತು, ಸಡನ್ನಾಗಿ ಒಮ್ಮೆ ಮೇಲ್ಗಡೆ ಬಂತು. ಎಲ್ಲಿಂದ 24,800 ಇಲ್ಲಿ 25,600 ನೋಡಿ, 1000.800 ಪಾಯಿಂಟ್ ಮೂವ್ಮೆಂಟ್ ಕೊಟ್ಟಿದೆ. ಸೊ ಅದೇ ರೀತಿ ನಾವು ಈಗ ಅಂದ್ಕೊಳ್ಳೋಣ, ಹೌದಾ, ಇದೇ ರೀತಿ ಇಲ್ಲಿ ಸಸ್ಟೈನ್ ಆಗ್ತಾಯಿದೆ ಮಾರ್ಕೆಟು. ಆಗಲಿ, ಯಾವಾಗಿದು ರೇಂಜ್ ತೆಗೆಯುತ್ತೋ ಅವಾಗ ಬೇಕಾದರೆ ನೀವು ನೋಡ್ರಿ, ನೀವು ಏನಿಲ್ಲ ಅಂದರೆ ಮೋರ್ ದೆನ್ 26,900 ಇಲ್ಲ 26,700 ಆ ಲೆವೆಲಿಗೆ ಹೋಗ್ಬಿಡುತ್ತೆ. ಮೋರ್ ದೆನ್ ಏನಿಲ್ಲ ಅಂತಂದರೆ 700+ ಪಾಯಿಂಟ್ ಹೋಗುತ್ತೆ ಮಾರ್ಕೆಟಲ್ಲಿ. ಓಕೆ, ಆ ರೀತಿ ಹೋಗ್ತಾ ಇರುತ್ತೆ. ಸ್ವಲ್ಪ ಚೂರು ಹಿಡ್ತಾ ಇರಲಿ ಕೈಯಲ್ಲಿ, ಅದು ತೆಗೆಯೋವರೆಗೂ ಹಿಡ್ತಾ ಇರಲಿ. ಒಂದೇನಾದರೂ ಕ್ಲೋಸಿಂಗ್ ಕೊಡ್ತು ಅಂದ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ತು, ಅವಾಗ ಬೇಕಾದರೆ ನಾವು ಬುಲಿಶ್ ಮೂಮೆಂಟಲ್ಲಿ ಹೋಗ್ಬೋದು. ಸೊ ಅಲ್ಲಿವರೆಗೂ ನೀವು ಬೆಟ್ರು ಅಂತಂತಂದರೆ ನೋಡೋಕ್ಕೆ ಹೋಗಬೇಡಿ. ಕೆಳಗಡೆ ಟೋಟಲಿ ಅವಾಯ್ಡ್ ಮಾಡಿ. ಮೇಲ್ಗಡೆನೇ ಚೂರು ಎಲ್ಲಿ ನಿಮಗೆ ಡಿಪ್ ಕಾಣಿಸುತ್ತೋ ಅಲ್ಲಿ ಕಾಲ್ ಬೈ ಮಾಡಿ, ಎಲ್ಲಿ ಡಿಪ್ ಕಾಣಿಸುತ್ತೋ ಕಾಲ್ ಬೈ ಮಾಡಿ. ಆ ರೀತಿ ಪ್ಲ್ಯಾನ್ ಮಾಡ್ಕೊತಾ ಇರಿ. ಒಂಚೂರು ಇದು ಬ್ರೇಕ್ ಆಗೋವರೆಗೂ, ಈ ಡೇ ಚಾನಲ್ದು ಬ್ರೇಕ್ ಆಗೋವರೆಗೂ. ಓಕೆ, ಇಷ್ಟು ಹೇಳಿ ಮುಗಿಸ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸಿಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.